ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಏನು ಮೊಬೈಲ್ ಆ್ಯಪ್ ಇದೆ, ಈ ಆ್ಯಪ್ನಲ್ಲಿ ಒಂದು ಅಪ್ಡೇಟನ್ನು ಮಾಡಿ ಇಲಾಖೆ ಆದೇಶವನ್ನು ಹೊರಡಿಸಲಾಗಿದ್ದು, ಸ್ನೇಹಿತರೆ ಈಗ ನಮ್ಮ ಒಂದು ಈ ಆ್ಯಪ್ ಏನಿದೆ, ಈಗ ನಾವು ಬಾಳೆಹಣ್ಣು, ಮೊಟ್ಟೆ ಮತ್ತು ಅಟೆಂಡೆನ್ಸನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಮಿಲ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಿರುವಂಥದ್ದು ಇನ್ಫಾರ್ಮೇಷನ್ ಹಾಕಬೇಕಾದಾಗ ನಾವು MDM ಆ್ಯಪ್ನಲ್ಲಿ ಅದನ್ನು ಓಪನ್ ಮಾಡಿ ಅದನ್ನು ಹಾಕ್ತಾಯಿದ್ವಿ. ಅಟೆಂಡೆನ್ಸ್ ಬೇಕಾದರೆ SATS ಕರ್ನಾಟಕ ಆ್ಯಪ್ ಇದ್ದರೆ, ಇನ್ನು ಇನ್ಸೆಂಟಿವ್ಸ್ ರಿಲೇಟೆಡ್ ಬನಾನಾ ಮತ್ತು ಹಾಲು, ಈ ಎಗ್ಗು, ಸೊ ಇವುಗಳನ್ನೆಲ್ಲ ನಾವೇನು ಮಾಡ್ತಾಯಿದ್ದೀವಿ, MDM ಆ್ಯಪನ್ನು ಓಪನ್ ಮಾಡಿ ಅಲ್ಲಿ ಮಾಹಿತಿಯನ್ನು ಹಾಕ್ತಾಯಿದ್ವಿ. ಸ್ನೇಹಿತರೆ ಈಗ ಈ SATS ಕರ್ನಾಟಕ ಏನು ಮೊಬೈಲ್ ಆ್ಯಪ್ ಇದೆ, ಇದೇ ಆ್ಯಪ್ನಲ್ಲಿ ಎರಡೂ ಒಂದು ಅಟೆಂಡೆನ್ಸನ್ನು ಹಾಕಲಿಕ್ಕೆ, ಜೊತೆಯಲ್ಲಿ ಈ ಒಂದು ಮೊಟ್ಟೆ, ಬಾಳೆಹಣ್ಣು, ಹಾಲು, ಸೊ ಈ ಒಂದು ಸೇವಿಸಿರುವ ಮಕ್ಕಳ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಿದ್ದು. ಸ್ನೇಹಿತರೆ ಯಾವ ರೀತಿ ನಿಮ್ಮ ಮೊಬೈಲ್ ಮುಖಾಂತರ ಒಂದೇ ಆ್ಯಪ್ನಲ್ಲಿ ಈ ಎಲ್ಲ ಕಾರ್ಯಗಳನ್ನು ಮಾಡ್ಬೋದು ನೋಡ್ತಾ ಹೋಗೋಣ. ಇಲ್ಲಿ ನಿಮ್ಮ ಒಂದು SATS ಆ್ಯಪನ್ನು ಮೊದಲು ಪ್ಲೇಸ್ಟೋರ್ನಲ್ಲಿ ಹೋಗಿ ಅಪ್ಡೇಟನ್ನು ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಲಿಲ್ಲ ಅಂದರೆ ಈ ಇನ್ಫಾರ್ಮೇಷನ್ಸು ಬರೋದಿಲ್ಲ. ಸೊ ನಾನು ಈಗಾಗಲೇ ಅಪ್ಡೇಟ್ ಮಾಡಿದ್ದೀನಿ, ಅದನ್ನು ಕ್ಲಿಕ್ ಮಾಡಿ ನಾನು ಓಪನ್ ಮಾಡ್ತೀನಿ. ಸ್ನೇಹಿತರೆ ಈ ರೀತಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಆ್ಯಪ್ ಓಪನ್ ಆಯಿತು. ಈಗ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಅಟೆಂಡೆನ್ಸನ್ನು ಹಾಕುವಾಗ ನಾವೇನು ಮಾಡ್ತೀವಿ, ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಎಂಬ ಒಂದು ಐಕಾನನ್ನು ಕ್ಲಿಕ್ ಮಾಡ್ತೀವಿ. ಸೊ ನಾನು ಈಗ ಸ್ಟೂಡೆಂಟ್ ಅಟೆಂಡೆನ್ಸ್ ಐಕಾನ್ ಕ್ಲಿಕ್ ಮಾಡಿದಾಗ ಈ ರೀತಿ ತರಗತಿ ಬರ್ತದೆ. ಈಗ ನಾನು ಕೆಳಗಡೆ ಫಿಲ್ ಅಟೆಂಡೆನ್ಸ್ ಅಂತ ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಬೇರೆ ಬೇರೆ ಐಕಾನ್ಸ್ ಹಾಕಿದ್ದಾರೆ. ಒಂದು ಅಟೆಂಡೆನ್ಸ್ ಇದೆ, ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸಿರ್ತೀನಿ. ಅಟೆಂಡೆನ್ಸ್ ಅಂತ ಇದೆ. ಎರಡನೇದು ಮಿಡ್ ಡೇ ಮೀಲ್ಸ್ ಇದೆ. ಮೂರನೇದು ಮಿಲ್ಕ್ ಇದೆ. ಆಮೇಲೆ ಎಗ್ ಇದೆ. ಆಮೇಲೆ ಬನಾನಾ ಇದೆ. ಸೊ ಇಲ್ಲಿ 5 ಮಾಹಿತಿಗಳನ್ನು ಒಂದೇ ಆ್ಯಪ್ನಲ್ಲಿ ಎಟ್ ಎ ಟೈಮ್ ನಾವು ಹಾಕಲಿಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಅಟೆಂಡೆನ್ಸ್ ಹಾಕಬೇಕಾದ್ರೆ ನಾವೇನು ಮಾಡಬೇಕು, ಈ ಅಟೆಂಡೆನ್ಸ್ ಐಕಾನ್ ಮೇಲೆ ಜಸ್ಟ್ ಒಂದು ಕ್ಲಿಕ್ಕನ್ನು ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ಎಲ್ಲ ವಿದ್ಯಾರ್ಥಿಗಳು ಅಟೆಂಡೆನ್ಸು ಪ್ರೆಸೆಂಟ್ ಅಂತ ಬರ್ತದೆ. ಸೊ ಈ ರೀತಿ ಬಂದ ಮೇಲೆ ನಾವೇನು ಮಾಡಬೇಕಾಗತ್ತೆ ಅಂದರೆ, ಎಕ್ಸಾಂಪಲ್ ಆಗಿ ನಂಬರ್ 1 ಸ್ಟೂಡೆಂಟ್ ಇಲ್ಲಿ ಸ್ಕೂಲಿಗೆ ಬಂದಿಲ್ಲ. ಸೊ ಬರಲಿಲ್ಲ ಅಂದರೆ ಪ್ರೆಸೆಂಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಅನ್ಚೆಕ್ ಮಾಡಿ. ಸೊ ಅನ್ಚೆಕ್ ಮಾಡಿದಾಗ ನಮಗೆ ಮುಂದೆ ಏನು ಬರ್ತಾ ಇದೆ, ಇಲ್ಲಿ ನಮಗೆ ಬೇರೆ ಬೇರೆ, ಇಲ್ಲಿ ನೋಡಿ, ಇಲ್ಲಿ ಮೀಲ್ಸ್ ಅಂತ ಇದೆ, ಆ ವಿದ್ಯಾರ್ಥಿಯ ಮುಂದ್ಗಡೆ ಮಿಲ್ಕ್ ಅಂತ ಇದೆ, ಎಗ್ ಅಂತ ಇದೆ, ಬನಾನಾ ಇದೆ ಮತ್ತು ರೆಫ್ಯೂಸ್ಡ್ ಅಂತ ಇದೆ. ಯಾವಾಗ ನಾವು ಪ್ರೆಸೆಂಟನ್ನು ಅನ್ಟಿಕ್ ಮಾಡಿದಾಗ, ಅಬ್ಸೆಂಟ್ ಆದಾಗ ಈ ಯಾವುದೇ ಐಕಾನ್ಗಳು ಅಲ್ಲಿ ವರ್ಕ್ ಆಗೋದಿಲ್ಲ. ನೀವು ಕ್ಲಿಕ್ ಮಾಡಿ ಅಲ್ಲಿ ವರ್ಕ್ ಆಗೋದಿಲ್ಲ. ಒಂದು ವೇಳೆ ಆ ವಿದ್ಯಾರ್ಥಿ ಪ್ರೆಸೆಂಟ್ ಆಗಿದ್ದಂದರೆ ಮುಂದಿರುವಂಥ ಮೀಲು, ಮಿಲ್ಕು, ಎಗ್ಗು, ಬನಾನಾ, ರೆಫ್ಯೂಸ್ಡ್ 5 ಆ್ಯಕ್ಟಿವ್ ಆಗ್ತವೆ. ಈಗ ನೋಡೋಣ, ಒಂದೊಂದನ್ನು ನೋಡ್ತಾ ಹೋಗೋಣ. ಈಗ ನಾನು ಮೀಲ್ಸ್ ಮಧ್ಯಾಹ್ನದ ಬಿಸಿ ಊಟವನ್ನು ಊಟ ಮಾಡಿದರೆ ಮೀಲ್ಸ್ ಮುಂದೆ ನಾನು ಕ್ಲಿಕ್ ಮಾಡ್ತೀನಿ, ರೈಟ್ ಮಾರ್ಕ್ ಬರುತ್ತೆ. ಇನ್ನು ಮಿಲ್ಕನ್ನು ಕುಡಿದ್ರೆ ಎರಡನೇ ಐಕಾನು ಮಿಲ್ಕ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಮೂರನೇದು, ಈಗ ಎಗ್ ಮತ್ತು ಬನಾನಾ ಎರಡರಲ್ಲಿ ಒಂದಿರುತ್ತೆ. ಈಗ ವಿದ್ಯಾರ್ಥಿ ಎಗ್ಗನ್ನು ಸೇವನೆ ಮಾಡಿದರೆ ಏನಾಗುತ್ತೆ, ಮತ್ತೆ ನಾನು ಬನಾನಾ ಕ್ಲಿಕ್ ಮಾಡಲಿಕ್ಕೆ ಹೋದರೆ ನೋಡಿ, ಎಗ್ ಅನ್ಟಿಕ್ ಆಗುತ್ತೆ. ಅಂದರೆ ಎಗ್ ಮತ್ತು ಬನಾನಾದಲ್ಲಿ ಆಪ್ಷನ್ ಇದೆ. ನೀವು ಬನಾನಾ ಸೆಲೆಕ್ಟ್ ಮಾಡಿದರೆ ಎಗ್ ಅನ್ಟಿಕ್ ಆಗುತ್ತೆ, ಎಗ್ಗನ್ನು ಸೆಲೆಕ್ಟ್ ಮಾಡಿದರೆ ಬನಾನಾ ಅನ್ಟಿಕ್ ಆಗುತ್ತೆ. ಒಂದು ವೇಳೆ ಎಗ್ಗು ಮತ್ತು ಬನಾನಾ ಎರಡೂ ತಿನ್ನೋದಿಲ್ಲ ಅಂತ ವಿದ್ಯಾರ್ಥಿ ಹೇಳಿದರೆ, ನಾವು ರೆಫ್ಯೂಸ್ಡ್ ಅಂತ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ರೆಫ್ಯೂಸ್ಡ್ ಅಂತ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ರೀಸನನ್ನು ಬರೀಲಿಕ್ಕೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಯಾಕೆ ಆ ವಿದ್ಯಾರ್ಥಿ ಸೇವನೆ ಮಾಡಲಿಕ್ಕೆ ರೆಫ್ಯೂಸ್ ಮಾಡ್ತಾ ಇದ್ದಾನೆ. ಸೊ ರೆಫ್ಯೂಸ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಬನಾನಾ, ಎಗ್ ಸೆಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ರೀಸನನ್ನು ಹಾಕಬೇಕು. ರೀಸನನ್ನು ಎಂಟ್ರಿ ಮಾಡಿ ನಾವೇನು ಮಾಡಬೇಕು, ಮುಂದೆ ಹೋಗಬೇಕಾಗತ್ತೆ. ಈ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿದೇನಿದೆ ಆ ವಿದ್ಯಾರ್ಥಿಯ ಒಂದು ಪ್ರೆಸೆಂಟು, ಅಬ್ಸೆಂಟು, ಮೀಲ್ಸು, ಮಿಲ್ಕು, ಎಗ್ಗು, ಬನಾನಾ ಇವುಗಳನ್ನು ನಾವು ಎಟ್ ಎ ಟೈಮ್ ಒಂದೇ ಆ್ಯಪ್ನಲ್ಲಿ ಹಾಕ್ಬೋದು. ಈ ರೀತಿ ಎಜುಕೇಷನಲ್ ಕಂಟೆಂಟ್ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ವಂದೇ ಮಾತರಂ.